ಇದು ಭಾರಿ ಇಂಪಾರ್ಟೆಂಟ್. ಏನ್ ಕಂಡುಹಿಡಿದವ್ರೆ ಅಂತ ಹೇಳಿದ್ರೆ ಲಿವಿಂಗ್ ವೇಜ್ ಕನಸಾಗ್ತದೆ, ಹಂಗಾಗಿ ನಾವು ಇನ್ನೊಂದು ವೇತನ ಕೊಡ್ತೀವಿ ಅಂತ ಹೇಳಿ. ಎಷ್ಟಪ್ಪ ಅದು? ಒಂದು ದಿನಕ್ಕೆ 178 ರೂಪಾಯಿ. ನಮ್ಮ ನರೇಗಾ ವರ್ಕರ್ಸ್ ಜಾಸ್ತಿ ತಗೊಳ್ತಾರೆ ಹೇಳಿದ್ದಾರೆ. ನಾವು ಕೇಳುವಂತ ಪ್ರಶ್ನೆ, ಈಗಲೇ ಆಲ್ರೆಡಿ ಇಷ್ಟು ದೊಡ್ಡ ಪ್ರಮಾಣ ನೋಡಿ ನಮ್ಮ ಮೀಡಿಯಾ ಮಿತ್ರರಿಗೂ ಕೂಡ ವೇಜ್ ಬೋರ್ಡ್ ಅಂತಿತ್ತು, ಅಬಾಲಿಷನ್ ಮಾಡಿದ್ದಾರೆ. ಆಯ್ತಾ? ಅವರಿಗೆ ಇರ್ತಕ್ಕಂಥ ಹಲವು ಫೆಬ್ರವರಿ 12ನೇ ತಾರೀಕು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಜಂಟಿ ಕರೆಯ ಮೇರೆಗೆ ಭಾರತ ದೇಶದಲ್ಲಿ ರೈತರು, ಕಾರ್ಮಿಕರು, ಕೃಷಿ ಕೂಲಿಗಾರರು ಮತ್ತು ಮಹಿಳೆಯರು ಸೇರಿ ಒಂದು ದೊಡ್ಡ ಪ್ರಮಾಣದ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಆವತ್ತು ಕೈಗಾರಿಕೆಗಳಲ್ಲಿ ಸಂಪೂರ್ಣವಾಗಿ ಉತ್ಪಾದನೆ ನಿಲ್ತದೆ ಮತ್ತು ಸೇವೆ ನಿಲ್ಲುತ್ತೆ. ಹಣಕಾಸು ವಲಯನೂ ಕೂಡ ಅವತ್ತು ಸರ್ವಿಸನ್ನು ನಿಲ್ಲಿಸಲಾಗ್ತದೆ ಮತ್ತು ಬೇರೆ ಬೇರೆ ಎಲೆಕ್ಟ್ರಿಸಿಟಿ, ರೈಲ್ವೆ, ಸಾರಿಗೆ ಈ ಥರದ ಎಲ್ಲ ನೌಕರರು ಕೂಡ ಸಾಮೂಹಿಕವಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಂಘಟಿತ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು ಕೂಡ ದೊಡ್ಡ ಪ್ರಮಾಣದಲ್ಲಿ ಅವತ್ತು ಬೀದಿಗಿಳಿತಾ ಇದ್ದಾರೆ. ಒಟ್ಟು ಈ ಮುಷ್ಕರದ ಬೇಡಿಕೆಗಳೇನು ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕರನ್ನು, ನೌಕರರನ್ನು ಒಂದು ರೀತಿಯಲ್ಲಿ ಗುಲಾಮರನ್ನಾಗಿ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ 4 ಲೇಬರ್ ಕೋಡ್ಗಳನ್ನು ರದ್ದು ಮಾಡಬೇಕು ಮತ್ತು ಕರ್ನಾಟಕ ಸರ್ಕಾರ ಈ ಲೇಬರ್ ಕೋಡ್ಗಳಿಗೆ ಯಾವುದೇ ರೀತಿಯ ಒಂದು ನಿಯಮಾವಳಿಗಳನ್ನು ರಚಿಸಬಾರ್ದು ಅಂತಕ್ಕಂಥದ್ದು ಪ್ರಮುಖ ಬೇಡಿಕೆ. ಮತ್ತು ಎರಡನೇದು, ವಿದ್ಯುತ್ತನ್ನು ಇವತ್ತು ಖಾಸಗೀಕರಣಗೊಳಿಸಲಿಕ್ಕೆ ಈಗ ಪ್ರಾರಂಭ ಆಗ್ತಾ ಇರತಕ್ಕಂಥ ಒಂದು ಅಧಿವೇಶನದಲ್ಲಿ ಮಸೂದನೆಯನ್ನು ಮಂಡನೆ ಮಾಡ್ತಾ ಇದೆ, ಅದನ್ನು ಖಾಸಗೀಕರಿಸಬಾರ್ದು. ಮತ್ತು ಹಾಗೆಯೇ ಇವತ್ತು ಭಾರತದ ಸುಸ್ಥಿರ ಬೆಳವಣಿಗೆಗಾಗಿ ಶಾಂತಿ ಕಾಯ್ದೆಯನ್ನು ತರ್ತಾ ಇದ್ದಾರೆ. ಅಂದರೆ ಅಣುಶಕ್ತಿ ತಯಾರಿಕೆಯಲ್ಲಿ ಖಾಸಗಿ ಒಂದು ಬಂಡವಾಳಗಾರರಿಗೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ಈ ಒಂದು ಅನುವು ಮಾಡಿಕೊಟ್ಟಿರೋದನ್ನು ವಿರೋಧ ಮಾಡಿ ಮತ್ತು ಹಾಗೆಯೇ LICಯಲ್ಲಿ 100% ವಿದೇಶಿ ಬಂಡವಾಳಕ್ಕೆ ಓಪನ್ ಮಾಡಿರೋದನ್ನು ವಿರೋಧಿಸಿ ಮತ್ತು ನರೇಗಾ ಕಾಯ್ದೆಯನ್ನು ಪುನರ್ ಸ್ಥಾಪನೆ ಮಾಡಬೇಕು. VG ರಾಮ್ಜಿ ಏನಿವತ್ತು ಕಾಯ್ದೆ ತಂದಿದ್ದಾರೆ ಅದನ್ನು ರದ್ದುಗೊಳಿಸಬೇಕು. ಭೂಸ್ವಾಧೀನ ಕಾಯ್ದೆಗೆ ತಂದಿರುವಂಥ ತಿದ್ದುಪಡಿಯನ್ನು ವಾಪಸ್ ಪಡಿಬೇಕು. ಬೀಜ ಮಸೂದೆ ಕಾಯ್ದೆಗೆ ತಂದಿರುವ ತಿದ್ದುಪಡಿಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಒಟ್ಟು 9 ಬೇಡಿಕೆಗಳ ಆಧಾರದಲ್ಲಿ ಭಾರತ ದೇಶದಲ್ಲಿ ಫೆಬ್ರವರಿ 12ನೇ ತಾರೀಕು ಒಂದು ಸಾರ್ವತ್ರಿಕ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ಈ ಮುಷ್ಕರವನ್ನು ಯಶಸ್ಸು ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇವೆ. ಕರೆ ಕೊಟ್ಟಿರ್ತಕ್ಕಂಥ ಫೆಬ್ರವರಿ 12ರ ಅಖಿಲ ಭಾರತ ಮುಷ್ಕರದ ಭಾಗವಾಗಿ ಈ ಸಮಾವೇಶ ನಡೀತಾ ಇದೆ. ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಮಾತಾಡಿದ ಏನು ಅಂತಕ್ಕಂಥದ್ದನ್ನು ಅತ್ಯಂತ ಸವಿವರವಾಗಿ ನಮ್ಮ ಮುಂದೆ ನಮ್ಮ ಕಾಮ್ರೇಡ್ ಇಟ್ಟಿದ್ದಾರೆ. 12ನೇ ತಾರೀಕು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ದುಡಿಯುವ ವರ್ಗ, ಬೆವರು ಸುರಿಸಿ ದುಡಿಯತಕ್ಕಂಥ ಜನ ಸಮುದಾಯ ಏನಿದೆ, ಅವರೆಲ್ಲರೂ ಕೂಡ ತನ್ನ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಕರೆಯ ಇವತ್ತು ಬಂದಿದೆ. ಕೇಂದ್ರದ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರ ನಿಜವಾಗ್ಲೂ ಭಾರತ ದೇಶವನ್ನು ಉಳಿಸೋದು ನಾವೇ, ಭಾರತ ದೇಶದ ನಿಜವಾಗಿ ದೇಶವನ್ನು ಮುಂದೆ ಕೊಂಡೊಯ್ಯತಕ್ಕಂಥ ಶಕ್ತಿ ನಮಗೇ ಇದೆ. ಭಾರತ ಅಂತಕ್ಕಂಥದ್ದು ಧರ್ಮದ ಆಫೀಮ್ನಲ್ಲಿ ಇವತ್ತು ಜನರನ್ನು ಮರಳು ಮಾಡಿ ದುಡಿಯುವ ವರ್ಗದ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸರ್ಕಾರ ಏನಿದೆ, ಆ ಸರ್ಕಾರದ ವಿರುದ್ಧ ಅವ್ರು ತರ್ತಾ ಇರ್ತಕ್ಕಂಥ ದುಡಿಯುವ ವರ್ಗ ವಿರೋಧಿ ಕಾನೂನುಗಳ ರದ್ದತಿಗಾಗಿ ಆಗ್ರಹಿಸಿ ಈ ಒಂದು ಅಖಿಲ ಭಾರತ ಮುಷ್ಕರ ನಡೀತಾ ಇದೆ. ನಾನು ಪ್ರಧಾನವಾಗಿ 2 ವಿಷಯಗಳ ಮೇಲೆ ಇಲ್ಲಿ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು, ನರೇಂದ್ರ ಮೋದಿ ಸರ್ಕಾರ ಡಿಸೆಂಬರ್ ತಿಂಗಳಲ್ಲಿ ದಿಢೀರೆಂದು ಗ್ರಾಮೀಣ ಭಾರತದ ಬಡವರ ಪರವಾಗಿ ಬಡವರಿಗೆ ಆಸರೆಯಾಗಿದ್ದಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ರದ್ದು ಮಾಡಿ VB ಗ್ರಾಮ್ಜಿ ಅಂತಕ್ಕಂಥ ಹೊಸ ಕಾನೂನನ್ನು ಜಾರಿ ತರ್ತಕ್ಕಂಥ ಪ್ರಮೇಯ ಏನಿತ್ತು, ಯಾಕೆ ಅದನ್ನು ತಗೊಂಡು ಬಂದ್ರು, ಅದರಿಂದ ಆಗ್ತಕ್ಕಂಥ ಲಾಭ ಏನು, ಮನ್ರೇಗಾದಿಂದ ಆಗಿರ್ತಕ್ಕಂಥ ತೊಂದರೆ ಏನು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ಎರಡನೇದಾಗಿ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ. ಭವಿಷ್ಯದ
ಖಾಸಗೀಕರಣದಿಂದಾಗಿ ಎಲ್ಲ ವರ್ಗದ ಜನ ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಮೂರನೇದಾಗಿ ಮೊನ್ನೆ ತಾನೇ ಯುರೋಪ್ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಹಲವಾರು ಒಪ್ಪಂದಗಳಾಗಿದೆ. ಚಾರಿತ್ರಾತ್ಮಕಂತ ಒಪ್ಪಂದ ಅಂತ ಮೋದಿ ಕರೆದಿದ್ದಾರೆ. ಆ ಒಪ್ಪಂದಗಳು ಜಾರಿಯಾಗಿದೆ. ಭವಿಷ್ಯದಲ್ಲಿ ಕೃಷಿ ರಂಗ ಏನಿದೆ, ರೈತಾಪಿ ರಂಗ ಏನಿದೆ, ಸಂಪೂರ್ಣವಾಗಿ ದಿವಾಳಿ ಆಗ್ತಕ್ಕಂಥ ಬೀದಿ ಬರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನಾಗಿದೆ ಹಳ್ಳಿಗಳಲ್ಲಿ